ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಒಂದ್ ಕಡೆಗೆ, ಇನ್ನೊಂದು ಕಡೆಗೆ ದರ್ಶನ್ಗೆ ಜಾಮೀನು ಸಿಗುತ್ತಾ? ಹಾಗಾದ್ರೆ ಕೋರ್ಟ್ ಕಟಕಟಿಯಲ್ಲಿ ದರ್ಶನ್ ಜಾಮೀನು ಭವಿಷ್ಯ ಏನಾಗಬಹುದು? ಈ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಕೂಡ ಇದೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನ ನಿನ್ನೆಯಿಂದ ಮಂಡಿಸ್ತಾ ಇದ್ದಾರೆ ಪ್ರಬಲವಾಗಿ. ದರ್ಶನ್ ನಿವಾಸದಲ್ಲಿ 37 ಲಕ್ಷ ರೂಪಾಯಿಯನ್ನ ಸೀಸ್ ಮಾಡಿದ್ದಾರೆ. ಆ 37 ಲಕ್ಷವನ್ನ ಮೋಹನ್ ರಾಜ್ ಎಂಬುವರು ಕೊಟ್ಟಿರುವಂತಹ ಹಣ ಆಗಿದೆ. ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಹಣದ ಬಗ್ಗೆ ತಪ್ಪು ಮಾಹಿತಿಯನ್ನು ಚಾರ್ಜ್ ಶೀಟ್ ನಲ್ಲಿ ಕೊಟ್ಟಿದ್ದಾರೆ. ಕೊಲೆಗೆ ಇಟ್ಟಿದ್ದ ಹಣ ಅಂತ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಹೇಳಿದ್ದಾರೆ. ಮೋಹನ್ ರಾಜ್ ಆಲ್ಬಮ್ ರಿಲೀಸ್ಗೆ ಹಣ ನೀಡಿರೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇನಲ್ಲಿಯೇ ಪಡೆದಿದ್ದಂತಹ ಹಣ ಅದು. ಸೊ ಪೊಲೀಸರು ನೋಡಿದ್ರೆ ಇದು ಕೊಲೆಗೆ ಸಂಬಂಧಪಟ್ಟಂತಹ ಹಣ ಅಂತ ಅಂದಿದ್ದಾರೆ. ಇದು ಸಿ.ವಿ. ನಾಗೇಶ್ ಅವರು ಚಾರ್ಜ್ ಶೀಟ್ ನಲ್ಲಿ ಪೊಲೀಸರ ನಡೆಯ ಕುರಿತು ಎತ್ತುತ್ತಾ ಇರುವಂತಹ ಪ್ರಶ್ನೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಟೆಕ್ನಿಕಲಿ ಎರರ್ ನಿಂದ ಕೂಡಿದೆ. ಪ್ಲಾಂಟೆಡ್ ಎವಿಡೆನ್ಸ್ ಅಂತ ನಿನ್ನೆಲ್ಲ ವಾದ ಮಂಡಿಸಿದ್ರು. ಇವತ್ತು ಈ 37 ಲಕ್ಷ ಹಣ ಈ ಡೀಲ್ ನಡೆದಿತ್ತು ಅಂತೆಲ್ಲ ಮಾತುಕತೆಗಳು ಬಂದಿತ್ತು. ಮತ್ತೆ ದರ್ಶನ್ ಸ್ವಇಚ್ಛ ಹೇಳಿಕೆಯಲ್ಲಿ ಕೂಡ ಅದೆಲ್ಲ ಇತ್ತಲ್ಲ. ಸೊ ಅದನ್ನ ಇವರು ಕೋಟ್ ಮಾಡ್ತಾ ಇದ್ದಾರೆ. 37 ಲಕ್ಷವನ್ನ ಮೋಹನ್ ರಾಜ್ ಅನ್ನೋರು ಕೊಟ್ಟಿದ್ದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಕೊಲೆಗೆ ಅಂತಾನೆ ಈ 37 ಲಕ್ಷನ ಎತ್ತಿಟ್ಟಿದ್ರು ಅಂತೆಲ್ಲ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವ್ರಿಗೇನು ಮೇನಲ್ಲಿ ಕನ್ಸು ಬಿದ್ದಿರುತ್ತಾ? ದರ್ಶನ್ಗೆ ಇಂಥದ್ದೊಂದು ಕೊಲೆ ಆಗುತ್ತೆ, ಇಂಥದಕ್ಕೆ ಹಣವನ್ನು ಉಪಯೋಗಿಸಬೇಕು ಅಂತ ಕನ್ಸು ಬಿದ್ದಿತ್ತ ಅಂತ ವ್ಯಂಗ್ಯ ಕೂಡ ಮಾಡಿದ್ದಾರೆ. ಜೊತೆಗೆ ಪೊಲೀಸರ ತನಿಖಾ ವೈಖರಿಯಲ್ಲಿ ಆದಂತಹ ತಪ್ಪುಗಳನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಈ ಮೂಲಕ ಬಹಳ ಜಾಣ್ಮೆಯುತವಾಗಿ ತಮ್ಮ ಪ್ರಬಲ ವಾದ ಮಂಡನೆಯ ಮೂಲಕ ಸಿ.ವಿ. ನಾಗೇಶ್ ಅವರು ಮುಂದುವರಿಸ್ತಾ ಇದ್ದಾರೆ. ನಿನ್ನೆ 1.5 ಗಂಟೆಗಳ ವಾದವನ್ನು ನಾವು ಗಮನಿಸಿದ್ವಿ. ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ಪೊಲೀಸರೇ ಇಡೀ ಪ್ರಕರಣದಲ್ಲಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಹುಡುಕೋ ಪ್ರಯತ್ನವನ್ನ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಈ ಪ್ರಚಂಡ ವಾದವನ್ನ ಕೋರ್ಟ್ ಯಾವ ರೀತಿ ಆಲಿಸುತ್ತೆ? 37 ಲಕ್ಷಕ್ಕೆ ಸಂಬಂಧಪಟ್ಟಂತೆ ಎತ್ತಿರುವಂತಹ ಪಾಯಿಂಟ್ಗೆ ಎಸ್ಪಿಪಿ ಅವರು ಕೊಡುವಂತಹ ಕೌಂಟರ್ ಆರ್ಗ್ಯುಮೆಂಟ್ ಏನು ಅನ್ನೋದು ಕೂಡ ಕುತೂಹಲ. ಕೊಲೆಗೆ ಇಟ್ಟಿದ್ದಂತಹ ಹಣ ಅಂತ ಪೊಲೀಸರು ಹೇಳಿದ್ದಾರೆ ಅಂತ ಚಾರ್ಜ್ ಶೀಟ್ನ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಸಿ.ವಿ. ನಾಗೇಶ್ ಅವರು ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಪೊಲೀಸ್ ತನಿಖೆಯನ್ನ ಕ್ಲಾಸಿಕ್ ತನಿಖೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಅಂತ ಅವರು ಕಡ್ಡಿ ತುಂಡಾದಂತೆ ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತು ಕಳಪೆ ತನಿಖೆ ಅಂತೆಲ್ಲ ಹೇಳಿದ್ರು. ಮುಂದುವರೆದ ಭಾಗ ಇದು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಪೊಲೀಸರು ತನಿಖೆಯಲ್ಲಿ ಮಾಡಿದಂತಹ ಲೋಪದೋಷಗಳನ್ನ ಎತ್ತಿ ಹಿಡಿಯೋ ಕೆಲಸವನ್ನ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಹೆಂಗ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು? ವಾದ ಸಾಕ್ತಾ ಇರುವಂತಹ ರೀತಿ ಹೇಗಿದೆ? ನಟ ದರ್ಶನ್ ಜಾಮೀನು ಅರ್ಜಿಯ ವಾದ ಮಂಡನೆಯನ್ನ ಬೆಳಗ್ಗೆಯಿಂದಲೂ ಇವತ್ತು ಮಧ್ಯಾಹ್ನದಿಂದ ನಂತರವೂ ಕೂಡ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಪೊಲೀಸರು ಮಾಡಿರುವಂತಹ ತನಿಖೆ ಮತ್ತೆ ಚಾರ್ಜ್ ಶೀಟ್ ನಲ್ಲಿ ಮಾಡಿರುವಂತಹ ಕೆಲವು ಏನು ಸುಳ್ಳು ಆರೋಪಗಳು ಅಂತ ಹೇಳಿ ಅವರ ಆರೋಪದಲ್ಲಿ ವಾದ ಮಂಡಿಸ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆಯಾದ 9ನೇ ತಾರೀಕಿಂದ 11ನೇ ತಾರೀಕು ತನಕ ಪೊಲೀಸರು ಯಾಕೆ ಸ್ಥಳಮಾಜರು ಮಾಡಿಲ್ಲ ಅನ್ನೋದು ಒಂದು ಕಡೆ. ಅದು ಎರಡನೇದು, ಅಲ್ಲಿ ಅವರು ಕೊಲೆ ಮಾಡೋದಕ್ಕೆ ಬಳಸಿದಂತ ಕೆಲವು ವಸ್ತುಗಳು ಇದಾವೆ. ಆ ವಸ್ತುಗಳನ್ನ 3 ದಿನವಾದ್ರೂ ರಿಕವರಿ ಮಾಡಿಲ್ಲ. ರಿಕವರಿ 3 ದಿನ ನಂತರದಲ್ಲಿ ಅವರು ರೇಣುಕಾಸ್ವಾಮಿಯ ರಕ್ತದ ಕಣಗಳು ಇದರಲ್ಲಿ ಪತ್ತೆ ಆದವು ಅಂತೇಳಿ ಅಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲ ಸುಳ್ಳು ಆರೋಪಗಳು ಮಾಡಿದ್ದಾರೆ ಅನ್ನೋದು ಅದೊಂದು ವಿಚಾರ. ಆದ್ರೆ ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಆದ ನಂತರದಲ್ಲಿ ಆತನನ್ನ ಆ ಪ್ರಕರಣದಿಂದ ನಟ ದರ್ಶನ್ ಪಾರಾಗೋದಕ್ಕೆ ಇತರೆ ಆರೋಪಿಗಳಿಗೆ ಏನು ದುಡ್ಡು ತೆಗೆದುಕೊಂಡು ಕೊಟ್ಟು ಅಂತೇಳಿ ಆರೋಪ ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ವಾದ ಮಂಡನೆ ಮಾಡಿ ಆ ಮೋಹನ್ ರಾಜ್ ಅನ್ನೋರು ಮೇ ತಿಂಗಳಲ್ಲೇ ನಟ ದರ್ಶನ್ಗೆ ಅಮೌಂಟ್ ಕೊಡ್ಬೇಕಿತ್ತು. ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಆ ಅಮೌಂಟ್ ಅನ್ನ ಅವಾಗೇ ಕೊಟ್ಟಿದ್ರು. ಆ ಅಮೌಂಟ್ ಅನ್ನ ಪೊಲೀಸರು ಇದು ಏನೋ ಆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ತೆಗೆದುಕೊಂಡು ಬಂದಂತ ಅಮೌಂಟ್ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ. ನಟ ದರ್ಶನ್ಗೆ 1 ತಿಂಗಳಿಂದ ಮುಂದೆನೆ ನಾವು ಏನು ರೇಣುಕಾಸ್ವಾಮಿ ಕೊಲೆ ಆಗೋದು ಅವ್ರಿಗೇನು ಕಲಿಸ್ಬಿಡಿತ್ತಾ ಅನ್ನೋ ನಿಟ್ಟಲ್ಲೂ ಕೂಡ ಪ್ರಶ್ನೆ ಮಾಡಿರುವಂತದ್ದು. ಇದೇ ರೀತಿಯಾಗಿ ಹಂತವಾಗಿ ಪೊಲೀಸರು ಏನು ಚಾರ್ಜ್ ದರ್ಶನ್ ಮೇಲೆ ಏನು ಆರೋಪಿಸಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಎಲ್ಲವನ್ನು ಕೂಡ ಹಂತವಾಗಿ ಅವರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಸದ್ಯಕ್ಕೀಗ ಈಗ 3 ಗಂಟೆಗೆ ವಾದ ಮಂಡನೆಗೆ ಮುಂದೂಡಲಾಗಿತ್ತು. ಈಗ ಮತ್ತೆ ಸಿ.ವಿ. ನಾಗೇಶ್ ಅವರು ನಟ ದರ್ಶನ್ ಪರವಾಗಿ ಪೊಲೀಸರು ಯಾವ ರೀತಿ ತನಿಖೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ವಾದ ಮಂಡನೆ ಮಾಡಲಿದ್ದಾರೆ ಮಮತಾ. ಸಿ.ವಿ. ನಾಗೇಶ್ ಅವರು ಪ್ರತಿ ಹಂತದಲ್ಲೂ ಕೂಡ ಪೊಲೀಸರ ತನಿಖೆಯ ಬಗ್ಗೆ ತಮಗೆ ಇರುವಂತಹ ಅನುಮಾನ ಏನು ಅದನ್ನ ಹೇಳ್ತಾ ಇದ್ದಾರೆ. ನೋಡಿ, ಬಂತು ಪೊಲೀಸರು ಕೇಸ್ ಡೈರಿಯಲ್ಲಿ ಎಲ್ಲವನ್ನ ನಮೂದಿಸಬೇಕು. ಪೊಲೀಸರು ಈ ಪ್ರಕ್ರಿಯೆಯನ್ನೇ ಮರೆತಿದ್ದಾರೆ. ನೋಡಿ, ತಮಗೆ ಇರುವಂತಹ ಅನುಮಾನ ಪೊಲೀಸರ ತನಿಖಾ ವೈಖರಿ ಬಗ್ಗೆ ಅವರು ಎತ್ತಿ ಹಿಡಿದಿರೋದು. ಇಡೀ ಪ್ರಕರಣ ಅರೇಬಿಯನ್ ನೈಟ್ಸ್ ಕಥೆಯಂತಿದೆ ಅಂತ ಕುಹಕವಾಡಿದ್ದಾರೆ. ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಇದನ್ನೆಲ್ಲ ವ್ಯಾಖ್ಯಾನಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿಯನ್ನ ಗೌತಮ್ ಅಂತಾನೆ ಅಂದುಕೊಂಡಿದ್ರು ಪೊಲೀಸರು.
ಗೌತಮ್ ಹೆಸರಿನಲ್ಲೇ ಇನ್ಸ್ಟಾದಲ್ಲಿ ಮೆಸೇಜ್ ಅನ್ನ ಕೂಡ ಮಾಡಲಾಗ್ತಾ ಇತ್ತು. ಅದೇ ಇನ್ಸ್ಟಾಗ್ರಾಮ್ ಚಾಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಎತ್ತಿರುವ ಪ್ರಶ್ನೆಗಳು, ರೇಣುಕಾ ಹತ್ಯೆಗೆ ಮೇನಲ್ಲೇ ದರ್ಶನ್ ಏನಾದರೂ ಪ್ಲಾನ್ ಮಾಡಿದ್ರ? ಹಾಗಾದ್ರೆ ಇವ್ರು ಹೇಳ್ತಾ ಇರೋ ಪ್ರಕಾರ ಈ ತನಿಖೆ ಸಾಗಿರೋ ಪ್ರಕಾರ ಮೇನಲ್ಲಾಗಿತ್ತ ಪ್ಲಾನಿಂಗು, ಮೇನಲ್ಲೇ ದರ್ಶನ್ಗೆ ಕನಸು ಬಿದ್ದಿತ್ತ ಅಂತ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟು ಹಣಕ್ಕೂ ಮತ್ತು ಪೊಲೀಸರು ಸಂಗ್ರಹಿಸಿರುವಂತಹ ಸಾಕ್ಷಿಗೂ ಲಿಂಕ್ ಆಗ್ತಾ ಇಲ್ಲ, ಸಿಂಕ್ ಆಗ್ತಾ ಇಲ್ಲ ಅಂತ. ಮೇನಿಂದಲೇ ಹಣವನ್ನ ಸಂಗ್ರಹಿಸಿರ್ಬೇಕು ನೋಡಿ. ದರ್ಶನ್ಗೆ ಮೊದಲೇ ಕನಸು ಬಿದ್ದಿತ್ತು ಅಂತ ಅನ್ಸುತ್ತೆ ರೇಣುಕಾ ಹತ್ಯೆ ಆಗತ್ತೆ ಅಂತ, ಹಿಂಗಾಗಿ ಅವರು ಮೇನಿಂದಲೇ ಹಣವನ್ನ ಸಂಗ್ರಹ ಮಾಡಿದ್ರು ಅಂತೆಲ್ಲ ಕೂಹಕ್ಕೂ ಆಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈ ಹಣದ ವಿಚಾರನೆ ಬಹಳ ಡೆಡ್ಲಿ ಆಗತ್ತೆ, ಅಂದ್ರೆ ಇದೊಂದು ಪ್ರೀ ಪ್ಲಾನ್ಡ್ ಕಾನ್ಸ್ಪಿರಸಿ ಅಂತ ಅನ್ನೋದಕ್ಕೆ. ಬಟ್ ಈ ವಾದವನ್ನೇ ಸುಳ್ಳು ಪೊಲೀಸರ ತನಿಖೆಯಲ್ಲಿ ಆದಂತಹ ತಪ್ಪುಗಳನ್ನ ಎತ್ತಿ ಹಿಡಿಯೋದ್ರ ಮೂಲಕ ಹೇಗ್ ಮಂಡಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು? ಮಮತಾ, ಈ ಚಾರ್ಜ್ ಶೀಟ್ ನಲ್ಲಿರುವಂತ ಪೊಲೀಸರ ತನಿಖೆಯನ್ನು ಸಂಪೂರ್ಣವಾಗಿ ಅವರು ಸ್ಟಡಿ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿರುವಂತ ರೂಪುವಂತಗಳೇನು ಅನ್ನೋದ್ರ ಬಗ್ಗೆ ಹಂತವಾಗಿ ಹೇಳ್ತಾ ಇರುವಂತದ್ದು. ಪೊಲೀಸರು ಪ್ಲಾನ್ ಮಾಡಿ ಈ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಹಣದ ಮೂಲವನ್ನ ಪೊಲೀಸರು ಅಂದ್ರೆ ಆ ಕೊಲೆ ಆದ ನಂತರದಲ್ಲಿ, ರೇಣುಕಾಸ್ವಾಮಿ ಕೊಲೆ ಆದ ನಂತರದಲ್ಲಿ ಆ ಕ್ಷಣದಲ್ಲಿ ಮೋಹನ್ ರಾಜ್ ಅವರ ಕಡೆಯಿಂದ ಅಮೌಂಟ್ ತೆಗೆದುಕೊಂಡು ಆ ಕೊಲೆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಟ್ಟರು ಅಂತೇಳಿ ಆ ಪೊಲೀಸರ ವಾದ ಇರುವಂತದ್ದು. ಆದ್ರೆ ಈ ಹಣವನ್ನ ಮೋಹನ್ ರಾಜ್ ಅವರು 1 ತಿಂಗಳ ಹಿಂದೆಯೇ ಮೇನಲ್ಲಿಯೇ ಅವರು ದರ್ಶನ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಕೊಲೆ ಆಗೋ ವಿಚಾರವನ್ನು ಇವರಿಗೆ 1 ತಿಂಗಳ ಮುಂಚೆ ಹೇಗ್ ಗೊತ್ತಿತ್ತು, ಹಾಗಾಗಿ ಪೊಲೀಸರು ಎಲ್ಲವನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋ ಆರೋಪ ಮಾಡುವಂತದ್ದು. ಅದ್ರ ಜೊತೆಗೆ ಪೊಲೀಸರು ಕೂಡ ಪ್ರತಿದಿನದ ತನಿಖೆಯನ್ನ ಪೊಲೀಸರ ಆ ಸಂದರ್ಭದಲ್ಲಿ ಪೊಲೀಸ್ ಡೈರಿಯಲ್ಲಿ ನಮೂದನೆ ಮಾಡಬೇಕು, ಆ ಪ್ರಕ್ರಿಯೆಯನ್ನು ಇಲ್ಲಿ ಮಾಡಿಲ್ಲ. ಅದನ್ನ ಬಿಟ್ಟು ಇದೊಂದು ಅರೇಬಿಯನ್ ನೈಟ್ಸ್ ಕತೆ ಅಂತ ಕಥೆಯನ್ನು ಎಣ್ಕೊಂಡು ಹೋಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ, ರೇಣುಕಾಸ್ವಾಮಿ ವಿಚಾರವನ್ನ ಅದು ಕೊಲೆ ಆಗೋ ತನಕ ಆತ ರೇಣುಕಾಸ್ವಾಮಿ ಅನ್ನೋ ವಿಚಾರ ಎಲ್ಲೂ ಕೂಡ ಗೊತ್ತಿರಲಿಲ್ಲ. ಏಕಾಏಕಿ ರೇಣುಕಾಸ್ವಾಮಿ ಹೆಸರು ಅವತ್ತೇ ಬೆಳಕಿಗೆ ಬಂದಿರುವಂತದ್ದು. ಹಾಗಾಗಿ ಪೊಲೀಸರು ಹಂತವಾಗಿ ದರ್ಶನ್ ಇರೋದ್ರ ಬಗ್ಗೆ ಸಾಕ್ಷಿಗಳನ್ನ ಬೇಕು ಅಂತಲೇ ಕ್ರಿಯೇಟ್ ಮಾಡಿದ್ದಾರೆ. ಕೆಲವೊಂದು ಆ ತನಿಖೆ ವೇಳೆ ಏನೆಲ್ಲ ಸಮಸ್ಯೆ ತಪ್ಪು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಅಲ್ಲಿ ಸೆಕ್ಯೂರಿಟಿಗಳೇನಿದ್ರು ಅವರೆಲ್ಲ ಹಿಂದಿ ಮಾತಾಡುವಂತ ಸಾಕ್ಷಿಗಳು, ಅವ್ರ ಕಡೆಯಿಂದ ಅವರು ಸ್ಥಳದಲ್ಲಿರುವಂತಹ ಸಾಕ್ಷಿಗಳು ಅಂತೇಳಿ ಅವ್ರನ್ನ ಪರಿಗಣನೆ ಮಾಡಿ ಅವ್ರ ಕಡೆ ಕನ್ನಡದಲ್ಲಿ ಸೈನ್ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆ ಕನ್ನಡ ಹೆಂಗ್ ಗೊತ್ತು ಅನ್ನೋದನ್ನು ಕೂಡ ಈಗ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇವರ ದರ್ಶನ್ ಪರ ವಕೀಲರಾಗಿರೋ ಕಾರಣಕ್ಕಾಗಿ ಅವ್ರ ಪರವಾಗಿ ಏನೆಲ್ಲ ಮಾತಾಡ್ಬೋದು, ಏನೆಲ್ಲ ಅವರು ಆರೋಪಿಗಳಲ್ಲ ಅನ್ನೋದನ್ನ ಸಮರ್ಥನೆ ಮಾಡ್ಕೋಬಹುದು. ಅದನ್ನ ಸಿ ವಿ ನಾಗೇಶ್ ಅವರು ಸಮರ್ಥನೆ ಮಾಡ್ಕೋತಾ ಇರುವಂತದ್ದು. ಇನ್ನು ಕೂಡ SPP ಅವರು ಅದ್ರ ವಾದನ ಮಾಡಬೇಕಾಗಿದೆ. ವಾದ ಮಾಡದಂತ ವೇಳೆಯಲ್ಲಿ ಅದಕ್ಕೆ ಏನ್ ಹೇಳ್ತಾರೆ ಅನ್ನೋದು ಸದ್ಯಕ್ಕೆ ಕಾದು ನೋಡ್ಬೇಕಾಗಿದೆ. ಮಮತಾ, ಉಮೇಶ್, ಇವತ್ತು SPP ಅವರಿಗೆ ವಾದ ಮಂಡಿಸೋದಕ್ಕೆ ಅವಕಾಶ ಸಿಗುತ್ತಾ? ಬಿಕಾಸ್ ಇವ್ರದೇ ಆರ್ಗ್ಯುಮೆಂಟ್ ಸಾಕ್ತಾ ಇದೆ. ಕೌಂಟರ್ ಆರ್ಗ್ಯುಮೆಂಟ್ಗೆ ಇವತ್ತೇ ಅವಕಾಶ ಸಿಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಮಮತಾ, ಇವತ್ತು SPP ಅವರು ವಾದ ಮಂಡನೆ ಮಾಡುವ ಸಾಧ್ಯತೆ ತೀರಾ ಕಡಿಮೆ ಇರುವಂತದ್ದು. ಯಾಕೆಂದ್ರೆ ನಿನ್ನೆ ಮಧ್ಯಾಹ್ನ